ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆಯಾಗಿದೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಕ್ಫ್ ಬೋರ್ಡ್ ಹೆಸರಲ್ಲಿ ಲಕ್ಷಾಂತರ ಆಸ್ತಿ ಕಬಳಿಕೆ ಆಗಿದೆ. ವಕ್ಫ್ ಹೆಸರಲ್ಲಿ ದೇವಸ್ಥಾನ, ರೈತರ ಜಮೀನು ಕಬಳಿಕೆಯಾಗಿದೆ. ಅನ್ಯಾಯ ಪ್ರಶ್ನೆ ಮಾಡದೇ ಇದ್ರೆ ನಾವು ಯಾವ ದೇಶದಲ್ಲಿದ್ದೀವಿ ಅಂತ ಕಿಡಿಕಾರಿದ್ರು. ಪ್ರಧಾನಿ ನರೇಂದ್ರ ಮೋದಿ ಜೆಪಿಸಿ ಕಮಿಟಿ ಮಾಡಿದ್ರು. ಜೆಪಿಸಿ ಕಮಿಟಿಯಿಂದ ಸಂಪೂರ್ಣ ಅಧ್ಯಯನ ಮಾಡಿದ್ದಾರೆ. ವಕ್ಫ್ ಬಿಲ್ ಅನ್ನ ಮುಸ್ಲಿಂ ನಾಯಕರೇ ಸ್ವಾಗತ ಮಾಡಿದ್ದಾರೆ. ರಾಜ್ಯ ಬಿಜೆಪಿ ಕೂಡ ಈ ಬಿಲ್ ಸ್ವಾಗತ ಮಾಡಲಿದೆ ಅಂತ ಹೇಳಿದ್ರು. ಕಾಂಗ್ರೆಸ್ ಎಂಎಲ್ಸಿ ರಾಜೇಂದ್ರ ಹತ್ಯೆ ಸುಪಾರಿ ವಿಚಾರ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಆದರೆ ಈ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡಿತಾ ಇದೆ. ನಿಜವಾಗಿಯೂ ಸುಪಾರಿ ನೀಡಿದ್ದಾರಾ ಅಥವಾ ಇದೊಂದು ಕಟ್ಟು ಕತೆಯ ಎಂಬ ಅನುಮಾನ ಮೂಡಿದೆ. ಪುಷ್ಪಾ ತನ್ನ ಗೆಳೆಯ ಸೋಮನ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಇಂಥದ್ದೊಂದು ಸಂಚು ಮಾಡಿಲ್ಲ ಎನ್ನಲಾಗ್ತಾ ಇದೆ. ಪುಷ್ಪಾಗೆ ವ್ಯವಹಾರದ ವಿಚಾರದಲ್ಲಿ ಸೋಮ ಮೋಸ ಮಾಡಿದ್ನಂತೆ. ಈ ಹಿನ್ನೆಲೆ ಅವನ ಮೇಲೆ ಸೇಡು ತೀರಿಸಿಕೊಳ್ಳಲು ಈ ರೀತಿ ಮಾತನಾಡಿ ಆಡಿಯೋ ರೆಕಾರ್ಡ್ ಮಾಡಿರಬಹುದಾ ಎನ್ನಲಾಗ್ತಾ ಇದೆ. ಕಥೆಯಲ್ಲಿ ದೊಡ್ಡವರ ಹೆಸರು ಪ್ರಸ್ತಾಪಿಸಿದ್ರೆ ಸೋಮ ಒಂದಿಷ್ಟು ದಿನ ಕಂಬಿ ಎಣಿಸಬಹುದು ಎಂದು ಪ್ಲಾನ್ ಮಾಡಿದ್ದಾಳೆ ಎನ್ನಲಾಗ್ತಾ ಇದೆ. ಯಾಕಂದ್ರೆ ಸೋಮ ಮತ್ತು ಮನು ಬ್ಯಾಂಕ್ ಖಾತೆಗಳಿಗೆ ಯಾವುದೇ ಹಣ ಜಮೆ ಆಗಿಲ್ಲ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮತ್ತು ಶಾಸಕರ ಅಮಾನತು ಖಂಡಿಸಿ ಬಿಜೆಪಿ ಕಳೆದ 2 ದಿನದಿಂದ ಅಹೋರಾತ್ರಿ ಪ್ರತಿಭಟನೆಯನ್ನ ನಡೆಸಿತ್ತು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಅಶೋಕ್, ಮಾಜಿ ಸಿಎಂ ಯಡಿಯೂರಪ್ಪ, ಸಿಟಿ ರವಿ ಸೇರಿ ಬಿಜೆಪಿ ಹಿರಿಯ ನಾಯಕರು, ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ಇಂದು ಸಿಎಂ ಮನೆ ಮುತ್ತಿಗೆಗೆ ಯತ್ನಿಸಿದ್ದು ಫ್ರೀಡಂ ಪಾರ್ಕ್ ಬಳಿ ಭಾರಿ ಹೈಡ್ರಾಮಾ ನಡೆಯಿತು. ಸಿಎಂ ಮನೆ ಮುತ್ತಿಗೆಗೆ ಹೊರಟ ಪ್ರತಿಭಟನಾಕಾರರನ್ನ ಪೊಲೀಸರು ಫ್ರೀಡಂ ಪಾರ್ಕ್ ಬಳಿಯೇ ತಡೆ ಹಿಡಿದ್ರು. ಈ ವೇಳೆ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ತಳ್ಳಾಟ ನೂಕಾಟ ನಡೆಯಿತು. ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದರು. ಬೆಲೆ ಏರಿಕೆಗೆ ರಾಜ್ಯಾದ್ಯಂತ ವಿರೋಧ ವ್ಯಕ್ತವಾಗ್ತಾ ಇದ್ದು, ಬೆಲೆ ಏರಿಕೆಗೆ ಕೇಂದ್ರವೇ ಪರೋಕ್ಷ ಕಾರಣ ಅಂತ ಗೃಹ ಸಚಿವ ಪರಮೇಶ್ವರ್ ಆರೋಪಿಸಿದ್ದಾರೆ. ಕೇಂದ್ರದ ಕಡೆ ಬೊಟ್ಟು ಮಾಡಿದ ಪರಮೇಶ್ವರ್, ಕೇಂದ್ರ ಸರ್ಕಾರ ಪಾಲಿಸಿಗಳನ್ನ ಮಾಡಿರುತ್ತೆ. ಕೇಂದ್ರ ಟ್ಯಾಕ್ಸ್ ಹೆಚ್ಚು ಮಾಡಿದ್ರೆ ರಾಜ್ಯ ಸರ್ಕಾರಗಳು ಮಾಡುತ್ತವೆ. ನಾವು ಕಟ್ಟುವ ಟ್ಯಾಕ್ಸ್ ನಲ್ಲಿ ನಮ್ಮ ಹಣ ಕೊಡದೇ ಇದ್ದಾಗ ರಾಜ್ಯ ಸರ್ಕಾರ ಏನ್ ಮಾಡಬೇಕು? ಕೇಂದ್ರ ಕೊಡದಿದ್ದಾಗ ನಾವು ಬೆಲೆ ಏರಿಕೆಯನ್ನ ಮಾಡಬೇಕಾಗತ್ತೆ ಅಂತ ಪರಮೇಶ್ವರ್ ಬೆಲೆ ಏರಿಕೆ ನಿರ್ಧಾರವನ್ನ ಸಮರ್ಥಿಸಿದ್ರು. ರಾಜ್ಯ ಸರ್ಕಾರ ನಡೆಸಲು ನಮಗೂ ಸಂಪನ್ಮೂಲಗಳು ಬೇಕಲ್ಲ, ಎಲ್ಲವೂ ಟ್ಯಾಕ್ಸ್ ಮೇಲೆ ಅವಲಂಬಿತ ಆಗಿರುತ್ತೆ. ಕೇಂದ್ರ ಸರ್ಕಾರ ಬೆಲೆಯನ್ನ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಮಾತ್ರ ಎಲ್ಲದರ ಬೆಲೆಯೂ ನಿಯಂತ್ರಣದಲ್ಲಿರುತ್ತೆ ಅಂತ ಪರಮೇಶ್ವರ್ ಸಮರ್ಥಿಸಿಕೊಂಡ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.